ವೇದಿಕೆ ಇರತಕ್ಕಂತ ಪ್ರತಿಯೊಬ್ಬ ನಾಯಕ ಕೂಡ ತಮಗೋಸ್ಕರ, ಈ ಸಂವಿಧಾನಕ್ಕೋಸ್ಕರ, ಈ ದೇಶಕ್ಕೋಸ್ಕರ ಯಾವೊಂದು ತ್ಯಾಗ ಮಾಡಕ್ಕೂ ಕೂಡ ತಯಾರಾಗಿದ್ದಾರೆ. मेरे भाई बड़े भाई यहाँ आज आ नहीं पाए क्योंकि उनकी तबीयत खराब है, लेकिन हर रोज वे संविधान के लिए लड़ते हैं, इसके लिए जान देने के लिए तैयार है. ಇವತ್ತು ನಮ್ಮ ದೊಡ್ಡಣ್ಣವರಾದಂತ ರಾಹುಲ್ ಗಾಂಧೀಜಿ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಅನಾರೋಗ್ಯದ ಕಾರಣದಿಂದ ಬರಕಾಗಿಲ್ಲ. ಆದ್ರೆ ತಾವೆಲ್ಲ ತಿಳ್ಕೊಳ್ಳಿ, ತಮಗೋಸ್ಕರ, ಈ ಸಂವಿಧಾನಕ್ಕೋಸ್ಕರ, ಈ ದೇಶಕ್ಕೋಸ್ಕರ ರಾಹುಲ್ ಗಾಂಧೀಜಿ ಅವರು ಪ್ರತಿ ದಿನ ಪ್ರತಿ ಕ್ಷಣ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿ. और इसीलिए ये सरकार राहुल गांधी से डरती है. ಅದಕ್ಕೋಸ್ಕರನೇ ಈ ಬಿಜೆಪಿ ಸರ್ಕಾರ ರಾಹುಲ್ ಗಾಂಧೀಜಿ ಅವ್ರನ್ನ ನೋಡಿದ್ರೆ ಭಯ ಬಿಟ್ಟು ನಡುಗುತ್ತೆ. जब राहुल गांधी संसद में खड़े होते हैं बात करने के लिए, बोलने के लिए, न्याय मांगने के लिए, आपके लिए, तब ये सरकार कुछ भी करती है उस संसद को उस दिन रद्द करने की कोशिश करती है, बंद करने की कोशिश करती है, क्योंकि डरती है इनसे. ರಾಹುಲ್ ಗಾಂಧೀಜಿ ಅವರು ತಮ್ಮ ಪರವಾಗಿ, ಈ ದೇಶದ ಸಾರ್ವಜನಿಕರ ಪರವಾಗಿ, ಸಂವಿಧಾನದ ಪರವಾಗಿ ಸಂಸತ್ತಿನಲ್ಲಿ ನಿಂತು ಮಾತಾಡಕ್ಕೆ ಪ್ರಾರಂಭ ಮಾಡ್ತಾ ಇದ್ದಂಗೆನೆ ಅಧಿಕಾರದ ಪಕ್ಷದವರು ಸಂಸತ್ತಿನ ಕೆಡಸಂತ ಕಡದಂತ ಪ್ರಯತ್ನ ಮಾಡಂತದ್ದು, ಅವ್ರು ಮಾತಾಡಕ್ ಅವಕಾಶ ಕೊಡದೇ ಇರತಕ್ಕಂಥದ್ದು, ಅವ್ರ ಮಾತಿಗೆ ಮೊಟಕುಗೊಳಿಸಂತ ಪ್ರಯತ್ನ ಯಾಕೆ ಮಾಡ್ತಾರಂತಂದ್ರೆ ಅಧಿಕಾರದಲ್ಲಿರ್ತಕ್ಕಂಥ ಬಿಜೆಪಿಗೆ ರಾಹುಲ್ ಗಾಂಧೀಜಿ ಅವ್ರನ್ನ ನೋಡಿದ್ರೆ ಹೆದರಿಕೆ ಇದೆ, ನಡ್ಕ ಇದೆ, ಭಯ ಇದೆ. और ये सरकार उनको देखकर कांपती इसलिए है क्योंकि वो सच्चाई की लड़ाई लड़ रहे हैं. ಇವತ್ತು ಈ ಸರ್ಕಾರ ರಾಹುಲ್ ಗಾಂಧೀಜಿ ಅವ್ರನ್ನ ನೋಡಿದ್ರೆ ಯಾಕೆ ನಡಗುತ್ತೆ ಅಂತ ಹೇಳಿದ್ರೆ ರಾಹುಲ್ ಗಾಂಧೀಜಿ ಅವರು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಸತ್ಯದ ಪರವಾಗಿ. इन पे केस डाले हैं, ईडी के केस, तमाम केस, कैसे कैसे इधर महाराष्ट्र में, कहीं बिहार में, कहीं उत्तर प्रदेश में, हर जगह केस डाले हैं. राहुल गांधी नहीं डरेंगे. ಇವತ್ತು ರಾಹುಲ್ ಗಾಂಧೀಜಿ ಅವ್ರ ಮೇಲೆ ನೂರಾರು ಸುಳ್ಳು ಕೇಸ್ಗಳು ಹಾಕವ್ರೆ, ಬೇರೆ ಬೇರೆ ರೀತಿಯಾದಂತ ಕೇಸ್ಗಳು ಹಾಕವ್ರೆ, ಇಡಿ ಐಟಿ ಕೇಸ್ಗಳು ಹಾಕವ್ರೆ, ಉತ್ತರ ಪ್ರದೇಶ ರಾಜಸ್ಥಾನದಲ್ಲಿ ಕೇಸ್ ಆಗವ್ರೆ. ಆದ್ರೆ ಎಷ್ಟೇ ನೂರಾರು ಕೇಸ್ ಆಗ್ಲಿ ರಾಹುಲ್ ಗಾಂಧೀಜಿ ಅವರು ಆ ಯಾವ ಕೇಸ್ಗಳಿಗೂ ಹೆದರಂತ ಗಂಡಲ್ಲ. न राहुल गांधी जी डरेंगे, न मल्लिकार्जुन खड़गे जी डरेंगे, न इस मंच पे बैठा कोई भी नेता डरेगा, ना मैं डरूंगी, क्योंकि हमारी विचारधारा लड़ने की है, सच्चाई की है, डरने और कांपने की नहीं है. ಇವತ್ತು ರಾಹುಲ್ ಗಾಂಧೀಜಿ ಅವರಾಗಿರ್ಬೋದು, ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ ಖರ್ಗೆಜಿ ಅವರಾಗಿರ್ಬೋದು, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮುಖಂಡರಾಗಿರ್ಬೋದು, ನಾನಾಗಿರ್ಬೋದು, ನಾವು ಯಾರು ಕೂಡ ಹೆದರಂತ ಜಾಯಮಾನನೇ ಇಲ್ಲ. ಯಾಕಂತಂದ್ರೆ ನಾವಿವತ್ತು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಸತ್ಯ ನಿಷ್ಠೆಯ ಬಗ್ಗೆ. ನಮ್ಮ ಹೋರಾಟ ನಿರಂತರವಾಗಿ ನಾವು ಮಾಡ್ಕೊಳ್ತಾ ಇರ್ತೀವಿ, ಯಾರಿಗೂ ಹೆದರಲ್ಲ ಅಂತ ಹೇಳ್ತೀವಿ. बीजेपी और आरएसएस की तरह कायरों की विचारधारा नहीं है हमारी, ये है हमारी विचारधारा. इसके लिए मर मिटने के लिए तैयार हैं हम. ಬಿಜೆಪಿ ಅವರ ವಿಚಾರಧಾರೆಗಳು ನಮ್ದಲ್ಲ, ಆರ್ಎಸ್ಎಸ್ ನ ವಿಚಾರಧಾರೆ ನಮ್ದಲ್ಲ, ನಮ್ದೇನೆ ಬೇರೆ ಆದಂತ ವಿಚಾರಧಾರೆ. ಈ ಸಂವಿಧಾನವೇ ನಮ್ಮ ವಿಚಾರಧಾರೆ. ಈ ಸಂವಿಧಾನಕ್ಕೋಸ್ಕರ ಜೀವ ಕೊಡಕ್ಕೆ, ತ್ಯಾಗ ಮಾಡಕ್ಕೆ, ಬಲಿದಾನಕ್ಕೆ ನಾವೆಲ್ಲಕ್ಕೂ ತಯಾರಾಗಿದ್ದೇವೆ. आपके लिए न्याय के लिए, आपकी समानता के लिए, आपके लोकतंत्र के लिए मर मिटने के लिए तैयार हैं हम. ನಾವು ನಿಮ್ಗೋಸ್ಕರ, ನಿಮ್ಮ ಜೀವಗಳಿಗೋಸ್ಕರ, ನಿಮ್ಮ ಸಮಾನತೆಗೋಸ್ಕರ, ಈ ಪ್ರಜಾಪ್ರಭುತ್ವಗೋಸ್ಕರ ಮತ್ತೆ ಆರ್ಎಸ್ಎಸ್ ನ ಅಂಗ ಸಂಸ್ಥೆಗಳು ಬಾಬಾ ಸಾಹೇಬ್ ಅವರ, ಅಂಬೇಡ್ಕರ್ ಅವರ ಪುತ್ಥಳಿಗಳಿಗೆ ಬೆಂಕಿ ಹಚ್ಚಿ ಅದನ್ನ ಸುಟ್ಟು ಬೀದಿಗಳಲ್ಲಿ ಹಾಕಿದ್ರು. क्योंकि बीजेपी की पैदाइश ही यही विचारधारा है, यहीं से उभरी है बीजेपी. इसीलिए आज भाजपा के नेता, भाजपा की सरकारें हमारे संविधान, बाबा साहेब अंबेडकर जी का अपमान खुलेआम कर रहे हैं. ಈ ರೀತಿಯಾದಂತ ವಿಚಾರಧಾರೆಯಾದಂತ ಆಲೋಚನೆಗಳ ತತ್ವ ಸಿದ್ಧಾಂತಗಳಿಂದ ಹುಟ್ಟಿದಂತ ಬಿಜೆಪಿ ಪಕ್ಷ, ಆದ್ರಿಂದಾನೇ ಈ ಒಂದು ಸಂವಿಧಾನನ ಸತತವಾಗಿ ವಿರೋಧ ಮಾಡಿಕೊಂಡು ಬರ್ತಾ ಇರ್ತಕ್ಕಂಥದ್ದು. ಆದ್ರಿಂದಾನೇ ಅವರು ಇವತ್ತು ಕೂಡ ಅವಮಾನ ಮಾಡ್ತಾ ಇರ್ತಕ್ಕಂಥದ್ದು. 2024 के चुनाव में पिछले साल जब ये जगह जगह जाकर कह रहे थे कि संविधान बदल डालेंगे, तो जनता ने इनको सबक सिखाया. ಇವರು 2024ನೇ ಲೋಕಸಭೆ ಚುನಾವಣೆಯಲ್ಲಿ ಬೇರೆ ಬೇರೆ ಕಡೆಗಳ ಭಾಷಣ ಮಾಡಿ ನಾವು ಸಂವಿಧಾನನ ಬದಲಾಯಿಸ್ತೀವಿ ಅಂತ ಹೇಳಿದಂತ ಸಂದರ್ಭದಲ್ಲಿ
ಭಾರತ ದೇಶದ ಪ್ರಜೆಗಳು ಮತ ಹಾಕಿ ಅವ್ರಿಗೊಂದು ತಕ್ಕ ಪಾಠನ ಕಲಿಸಿದ್ದಾರೆ. अच्छा किया भाई और बहनों, मोदी जी घबरा गए. ಒಳ್ಳೆ ಕೆಲಸ ಮಾಡಿದೀರಾ ಅಣ್ಣ ತಮ್ಮಂದ್ರೆ, ತಾವು ಹಾಕಿರಂತ ಮತದಿಂದ ಮೋದಿಜಿ ಅವರು ಗಾಬರಿ ಬಿದ್ದೋಗಿದ್ದಾರೆ. उसके बाद जब संसद में गए तो यूं करके संविधान को अपने माथे से लगाया. ತಾವು ಹಾಕದಂತ ಮತದ ನಂತರ ಅವರು ಸಂಸತ್ತಿನ ಪ್ರವೇಶ ಮಾಡಿದಾಗ ತಲೆ ಬಾಗಿ ಸಂವಿಧಾನನ ತಲೆ ಮೇಲಿಟ್ಟು ಒಳಗಂಟ್ರಿ ಆದ್ರು. ये काम उनसे आपने करवाया. ಈ ಕೆಲಸನ ಮೋದಿ ಅವರ ತಲೆ ಬಾಗ್ಸಂತ ಕೆಲಸನ ನೀವ್ ಮಾಡಿಸಿದೀರಾ. जबानी दावे बहुत लोग करते रहते हैं, जुनून के काम करके दिखाना होता है. ಇವತ್ತು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದು ದೊಡ್ಡ ಹೋರಾಟ ಸಂಗ್ರಾಮನ ನಾವು ಸೇರಿ ಮಾಡಬೇಕಾಗುತ್ತೆ. लेकिन ये नहीं कर सकते ಆದ್ರೆ ಇದು ಅವ್ರ ಕೈಯಲ್ಲಿ ಸಾಧ್ಯವಿಲ್ಲ. क्योंकि इनका जुनून ही कुछ और है. ये देश नहीं है, ये संविधान नहीं है, इस देश का लोकतंत्र नहीं है, इस देश की जनता नहीं है. ಯಾಕಂದ್ರೆ ಇವತ್ತು ಬಿಜೆಪಿ ಅವರ ಉದ್ದೇಶನೇ ಬೇರೆ ಇದೆ. ಅವ್ರಿಗೆ ಈ ದೇಶ ಬೇಕಾಗಿಲ್ಲ, ಈ ಸಂವಿಧಾನ ಬೇಕಾಗಿಲ್ಲ, ಈ ದೇಶದಲ್ಲಿರ್ತಕ್ಕಂಥ ಪ್ರಜೆಗಳು ಬೇಕಾಗಿಲ್ಲ, ಯಾರು ಕೂಡ ಬೇಕಾಗಿಲ್ಲ. आज इस देश का प्रधानमंत्री, इस देश का गृह मंत्री इस संविधान के विरोधी हैं. ಇವತ್ತು ಭಾರತ ದೇಶದ ಪ್ರಧಾನಮಂತ್ರಿ, ಭಾರತ ದೇಶದ ಗೃಹ ಸಚಿವರು ಸಂವಿಧಾನ ವಿರೋಧಿಗಳಾಗಿದ್ದಾರೆ. क्योंकि इनकी विचारधारा के जो मूल विचार हैं, देश के जो मूल विचार हैं, उस पर हमला करती है. ಯಾಕಂತಂದ್ರೆ ಇವರ ಮೂಲ ಉದ್ದೇಶ ಇರ್ತಕ್ಕಂಥದ್ದು ಈ ದೇಶದ ತತ್ವ ಸಿದ್ಧಾಂತ, ಈ ದೇಶದ ಅಡಿಪಾಯದ ಮೇಲೆ ಇವತ್ತವರು ಒಂದು ಹಲ್ಲೆ ಮಾಡಬೇಕು, ಆಕ್ರಮಣ ಮಾಡಬೇಕು ಅಂತ ಹೇಳಿ. इस देश की विविधता, इस देश के विभिन्न रीति रिवाज, खान पान और उपासना के तौर तरीके पर हमले करते हैं. ಈ ದೇಶದ ವಿಭಿನ್ನತೆ, ನಮ್ಮಲ್ಲಿರ್ತಕ್ಕಂಥ ವೈವಿಧ್ಯತೆ, ಇವೆಲ್ಲಗಳ ಮೇಲೆ ಹಲ್ಲೆ ಮಾಡಬೇಕು, ಇವೆಲ್ಲದರ ಮೇಲೆ ಆಕ್ರಮಣ ಮಾಡಿಸಬೇಕು, ಇವೆಲ್ಲವನ್ನು ಮುಗಿಸಬೇಕು ಅನ್ನಂತ ಉದ್ದೇಶ. ये संविधान के विरोधी इसलिए हैं क्योंकि इनका संगठन और इनके आदर्श पुरुष हमारे संविधान और तिरंगे का उपहास करते हैं. ಇವರು ಸಂವಿಧಾನದ ವಿರೋಧಿಗಳು ಯಾಕಾಗಿದ್ದಾರೆ ಅಂತಂದ್ರೆ, ಇವರ ಸಂಸ್ಥೆನ ಪ್ರಾರಂಭ ಮಾಡಿದಂತ ಸ್ಥಾಪಕರು ಅವರು ಸಂವಿಧಾನದ ವಿರೋಧಿಗಳಾಗಿರೋ, ತ್ರಿವರ್ಣ ಧ್ವಜದ ವಿರೋಧಿಗಳಾಗಿದ್ರು. कभी इसे विदेशी कहते हैं, कभी इसे अशुभ बताते हैं, कभी इसे विदेशी कहते हैं, कभी इसे अशुभ बताते हैं. ಒಂದೊಂದು ಸರಿ ಇದು ಸರಿ ಇಲ್ಲ ಅಂತ ಹೇಳ್ತಾರೆ, ಮತ್ತೊಂದು ಸರಿ ಇದು ಅಶುಭವಾದಂತದ್ದು ಅಂತ ಹೇಳ್ತಾರೆ. और जब ये पहली बार सत्ता में आए तो क्या किया इन्होंने, इनके नेताओं ने? ಇವರು ಮೊದಲನೇ ಬಾರಿ ಅಧಿಕಾರಕ್ಕೆ ಬಂದಾಗ ಇವ್ರೇನನ್ ಮಾಡಿದ್ರು? संविधान समीक्षा आयोग बनाया. ಇವರು ಸಂವಿಧಾನದ ವಿಮರ್ಶೆಯ ಒಂದು ಸಮಿತಿನ ಪ್ರಾರಂಭ ಮಾಡಿದ್ರು. ये संविधान के विरोधी इसलिए हैं क्योंकि ये आरक्षण को कमजोर करना चाहते हैं. ಇವರು ಸಂವಿಧಾನದ ವಿರೋಧಿಗಳು ಯಾಕಾಗಿದ್ದಾರೆ ಅಂತಂದ್ರೆ, ಇವರು ಇವತ್ತು ಈ ದೇಶನ ಕ್ಷೀಣಿಸಂತ ಪ್ರಯತ್ನ ಮಾಡ್ತಾ ಇದ್ದಾರೆ. सामाजिक न्याय के खिलाफ बयान देते हैं. ಸಾಮಾಜಿಕ ನ್ಯಾಯದ ವಿರುದ್ಧವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. न्यायपालिकाओं को कमजोर करते हैं. ಇವತ್ತು ನ್ಯಾಯಾಂಗಗಳನ್ನ ಇವತ್ತು ಅವರು ಕ್ಷೀಣಿಸಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ये संविधान के विरोधी इसलिए हैं क्योंकि आरटीआई जैसे कानून जो आपको मजबूत बनाते हैं,